ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಪ್ರೋ ಕಬಡ್ಡಿ ಸೀಸನ್ 12 ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವತ್ತ 5ನೇ ಮ್ಯಾಚ್ ಅನ್ನ ಹರಿಯಾಣ ಸ್ಟೀಲರ್ಸ್ ಅವರ ವಿರುದ್ಧ ಆಡಾಗತೈತಿ. ಆಲ್ರೆಡಿ ಪ್ರೋ ಕಬಡ್ಡಿ ಸೀಸನ್ 12 4 ಮ್ಯಾಚ್ ಗಳನ್ನ ಮುಕ್ತಾಯಗೊಳಿಸಿದ್ರು. ಸತತ 3 ಮ್ಯಾಚ್ ಗಳನ್ನ ಸೋತು 4ನೇ ಮ್ಯಾಚ್ ಅನ್ನ ಪಟ್ನಾ ಪೈರೇಟ್ಸ್ ವಿರುದ್ಧ ಗೆದ್ರು. ಈ ಹಿಂದಿನ ಮ್ಯಾಚ್ ಅನ್ನ ಗೆದ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕ ಇವತ್ತಿನ ಮ್ಯಾಚ್ ಅನ್ನು ಕೂಡ ಗೆಲ್ಲಲೇಬೇಕಾದಂತ ಒಂದು ಒತ್ತಡ ಐತಿ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರ ಹಿಂದಿನ ಮ್ಯಾಚ್ ಅನ್ನ ಗೆದ್ದು 2 ಪಾಯಿಂಟ್ಸ್ ಗಳನ್ನ ಪಡ್ಕೊಂಡ್ರು ಕೂಡ ಇಲ್ಲಿ ಪಾಯಿಂಟ್ಸ್ ಟೇಬಲ್ ಒಳಗ ಇನ್ನೂ 11ನೇ ಸ್ಥಾನದೊಳಗೆ ನಮ್ಮ ತಂಡ ಐತಿ. ಇದರಿಂದಾಗಿ ಇವತ್ತಿನ ಮ್ಯಾಚ್ ಅನ್ನು ಕೂಡ ಗೆಲ್ಲಲೇಬೇಕಾದಂತ ಒಂದು ಒತ್ತಡ ಐತಿ ಅಂತ ಹೇಳಿ ಹೇಳ್ಬೋದು. ಇನ್ನು ಹರಿಯಾಣ ಸ್ಟೀಲರ್ಸ್ ಅವರು ಆಡಿರುವಂತ 3 ಮ್ಯಾಚ್ ಒಳಗ 2 ಮ್ಯಾಚ್ ಗಳನ್ನ ಗೆದ್ದಾರ, 1 ಮ್ಯಾಚ್ ಅನ್ನ ಸೋತಾರ. ಇವರು ಪಾಯಿಂಟ್ಸ್ ಟೇಬಲ್ ಒಳಗ 6ನೇ ಸ್ಥಾನವನ್ನ ಪಡ್ಕೊಂಡಾರ. ಇದರಿಂದಾಗಿ ಇವತ್ತಿನ ಒಂದು ಮ್ಯಾಚಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಪ್ಲೇಯಿಂಗ್ 7 ಯಾವ ರೀತಿಯಾಗಿ ಇರ್ತೈತಿ, ಈ ಕಡೆ ಅಪೋಸಿಟ್ ಟೀಮ್ ಆಗಿರುವಂತ ಹರಿಯಾಣ ಸ್ಟೀಲರ್ಸ್ ಅವರ ಒಂದು ಸ್ಟಾರ್ಟಿಂಗ್ 7 ಯಾವ ರೀತಿಯಾಗಿ ಇರ್ತೈತಿ, ನಮ್ಮ ತಂಡದೊಳಗೆ ಏನಾದರೂ ಬದಲಾವಣೆಗಳನ್ನ ಮಾಡಬಹುದಾ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗ ತಿಳ್ಕೊಂಬರುವಂತೆ. ಯಾಕಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಒಂದು ಮ್ಯಾಚ್ ಗಿಂತ ಇನ್ನೊಂದು ಮ್ಯಾಚ್ ಒಳಗ ಪ್ಲೇಯಿಂಗ್ 7 ಒಳಗ ಬದಲಾವಣೆಗಳನ್ನ ಮಾಡ್ಕೊಂತಾನೆ ಬರತ್ತಾರ. ಆ ಕಡೆ ನಮ್ಮ ತಂಡದ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಇಬ್ಬರನ್ನೂ ಕೂಡ ಹೊರಗಡೆ ಇಟ್ಟಾರ. ಇದರಿಂದ ಇವತ್ತಿನ ಒಂದು ಪ್ಲೇಯಿಂಗ್ 7 ಯಾವ ರೀತಿ ಇರ್ತೈತಿ ಅನ್ನುವಂತ ಒಂದು ವಿಚಾರವನ್ನ ಮುಂದೆ ತಿಳ್ಕೊಂತ ಹೋಗುವಂತ. ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಿಳಿಸೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ಈಗ ಡೈರೆಕ್ಟ್ ಆಗಿ ಒಂದು ಹರಿಯಾಣ ಸ್ಟೀಲರ್ಸ್ ತಂಡದ ಒಂದು ಪ್ಲೇಯಿಂಗ್ 7 ಕಡೆಗೆ ಬರೋದಾಯ್ತಪ್ಪ ಅಂದ್ರ ಇಲ್ಲಿ ಮೇನ್ ರೈಡರ್ಸ್ ಗಳಾಗಿ ಮೂರು ರೈಡರ್ಸ್ ಗಳನ್ನ ಇವರು ತಗೋತಾರ. ಮತ್ತೆ ಡಿಪೆಂಡರ್ಸ್ ಒಳಗ 4 ಪ್ಲೇಯರ್ಸ್ ಗಳನ್ನ ಇವರು ತಗೋತಾರ. ಇಲ್ಲಿ ರೈಡರ್ಸ್ ಒಳಗೆ ಯಾರ್ಯಾರು ಇರ್ತಾರ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು ಇರ್ತಾರ, ಶಿವಂ ಪತಾರೆ ಅವರು ಇರ್ತಾರ, ವಿನಯ್ ಅನ್ನುವಂತ ಪ್ಲೇಯರ್ ಇರ್ತಾರ. ಇವತ್ತು ನಮ್ಮ ತಂಡದ ಡಿಪೆಂಡರ್ಸ್ ಗಳಿಗೆ ರಿಯಲ್ ಚಾಲೆಂಜ್ ಏನಪ್ಪಾ ಅಂದ್ರ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಮತ್ತೆ ಈ ಶಿವಂ ಪತಾರೆ ಅವರನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕ್ತಾರ ಅನ್ನುವಂಥದ್ದು ಒಂದು ರಿಯಲ್ ಚಾಲೆಂಜ್ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಈ ಎರಡೂ ಪ್ಲೇಯರ್ಸ್ ಗಳು ಎಷ್ಟು ಡೇಂಜರ್ ಆಗಿ ರೈಡ್ ಮಾಡ್ತಾರ ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ. ಸ್ವಲ್ಪ ಸಡಲ್ ಬಿಟ್ರಪ್ಪ ಅಂದ್ರು ಮ್ಯಾಚ್ ಅನ್ನ ಗೆಲ್ಲಿಸಿ ಕೊಡುವಂತ ರೈಡರ್ಸ್ ಗಳು. ಇದರಿಂದಾಗಿ ನಮ್ಮ ತಂಡದ ಡಿಪೆಂಡರ್ಸ್ ಗಳು ಈ 2 ಪ್ಲೇಯರ್ಸ್ ಗಳನ್ನ ಕಟ್ಟಿ ಹಾಕಲೇಬೇಕು. ಮತ್ತೆ ಆ ವಿನಯ್ ಅವರಲ್ಲೂ ಕೂಡ ಅಷ್ಟೇ ಒಂದು ಟ್ಯಾಕಲ್ ಮಾಡಿ ಆದಷ್ಟು ಹೊರಗಡೆ ಇಡುವಂತ ಪ್ರಯತ್ನವನ್ನ ಮಾಡಲೇಬೇಕು. ಇನ್ನು ಈ ತಂಡದ ಒಂದು ಡಿಪೆಂಡರ್ಸ್ ಗಳ ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರೆ ಎರಡೂ ಕಡೆ ಕಾರ್ನರ್ ಒಳಗ ಆಡ್ತಾರ ಅಂತ ಹೇಳಿ ಅನ್ಸುತ್ತಾ. ರಾಹುಲ್ ಅನ್ನುವಂತ 2 ಪ್ಲೇಯರ್ಸ್ ಗಳು ಡಿಪೆಂಡರ್ಸ್ ಗಳು ಅದಾರ. ಇವ್ರು ಇಬ್ರು ಬರ್ತಾರೆ. ಮತ್ತೆ ಮಯಾಂಕ್ ಶೈನಿ ಅನ್ನುವಂತ ಪ್ಲೇಯರ್ ಒಬ್ರು ಬರ್ತಾರೆ. ಇನ್ನೊಬ್ಬ ಪ್ಲೇಯರ್ ಯಾರಪ್ಪ ಅಂದ್ರೆ ಜೈದೀಪ್ ದಹಿಯಾ ಅನ್ನುವಂತ ಪ್ಲೇಯರ್. ಇವರು ಸ್ಟಾರ್ಟಿಂಗ್ 7 ಒಳಗ ಬರ್ತಾರ ಅಂತೇಳಿ ಹೇಳ್ಬೋದು. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಸ್ಟಾರ್ಟಿಂಗ್ 7 ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರ 2 ರೀತಿ ಒಳಗ ನಮ್ಮ ಸ್ಟಾರ್ಟಿಂಗ್ 7 ಇರುವಂತ ಸಾಧ್ಯತೆ ಐತಿ. ನೋಡ್ರಿ, ಸ್ಟಾರ್ಟಿಂಗ್ 7 ಒಳಗ ಮೊದಲಿಗೆ 2 ಜನ ರೈಡರ್ ಗಳನ್ನ ತಗೊಂಡು 5 ಜನ ಡಿಪೆಂಡರ್ಸ್ ಗಳನ್ನ ಇಟ್ಕೋಬಹುದು. ಇರ್ಲಿಪ್ಪ ಅಂದ್ರೆ 3 ರೈಡರ್ಸ್ ಗಳನ್ನ ತಗೊಂಡು 4 ಜನ ಡಿಪೆಂಡರ್ಸ್ ಗಳನ್ನು ಕೂಡ ತಗೊಳ್ಬಹುದು. ಆದ್ರೆ ಇಂದಿನ ಮ್ಯಾಚ್ ಒಳಗೆ ಏನು ಗೆದ್ರು, ಪಟ್ನಾ ಪೈರೇಟ್ಸ್ ವಿರುದ್ಧ ಗೆದ್ರಲ್ಲ, ಆ ಒಂದು ಮ್ಯಾಚ್ ಒಳಗ 5 ಜನ ಡಿಪೆಂಡರ್ಸ್ ಗಳನ್ನ ಇಟ್ಕೊಂಡಿದ್ರು. ಮತ್ತೆ 2 ಜನ ರೈಡರ್ಸ್ ಗಳನ್ನ ಮಾತ್ರ ಇವರು ಸ್ಟಾರ್ಟಿಂಗ್ 7 ಒಳಗ ಇಟ್ಕೊಂಡಿದ್ರು. ಅದೇ ಒಂದು ಪ್ಲೇಯಿಂಗ್ 7 ಅನ್ನ ಈ ಒಂದು ಮ್ಯಾಚ್ ಒಳಗೂ ಕೂಡ ಆಡಿಸುವಂತ ಸಾಧ್ಯತೆ ಐತಿ ಅಂತ ಹೇಳಿ ಹೇಳ್ಬೋದು. ಈಗ ಯಾರ್ಯಾರೆಲ್ಲ ಪ್ಲೇಯಿಂಗ್ 7 ಒಳಗ ಸ್ಥಾನವನ್ನ ಪಡ್ಕೋತಾರ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರೆ ಇಲ್ಲಿ ಮೇನ್ ರೈಡರ್ ಆಗಿ ಆಶೀಶ್ ಮಲ್ಲಿಕ್ ಅವರಂತೂ ಇದ್ದೇ ಇರ್ತಾರ. ಸಪೋರ್ಟಿಂಗ್ ರೈಡರ್ ಆಗಿ ಈ ಇರಾನಿಯನ್ ಪ್ಲೇಯರ್ ಆಗಿರುವಂತ ಅಲಿ ರೇಜಾ ಮಿರ್ಜಾ ಇವರು ಕೂಡ ಭರ್ಜರಿ ಪ್ರದರ್ಶನವನ್ನ ಕೂಡ ಇರ್ತಾರ. ಇವರಿಬ್ರು ಕೂಡ ಇದ್ದೇ ಇರ್ತಾರ. ಇನ್ನು 3ನೇ ರೈಡರ್ ಆಗಿ ಇಲ್ಲಿ ಆಲ್ರೌಂಡರ್ ಅನ್ನ ನಮ್ಮ ತಂಡ ಬಳಸ್ಕೊಂಡಿತ್ತು. ಜಿತೇಂದ್ರ ಯಾದವ್ ಅನ್ನುವಂತ ಪ್ಲೇಯರ್ ಇವರು ಸ್ಟಾರ್ಟಿಂಗ್ 7 ಒಳಗ ಬರುವಂತ ಸಾಧ್ಯತೆ ಐತಿ ಅಂತ ಹೇಳಿ ಹೇಳ್ಬೋದು. ಮತ್ತೆ ಏನಾದ್ರು 3ನೇ ರೈಡರ್ ನಮಗ್ ಬೇಕು ಅಂತ ಹೇಳಿ ಇಲ್ಲಿ ಅನಿಸ್ತಪ್ಪ ಅಂದ್ರೆ ನಮ್ಮ ತಂಡದ ಕರ್ನಾಟಕದ ಪ್ಲೇಯರ್ ಆಗಿರುವಂತ ಗಣೇಶ್ ಬಿ ಹನುಮಂತಗೋಳ ಅವರನ್ನ ಈ ಜಿತೇಂದ್ರ ಯಾದವ್ ಎನ್ನುವಂತ ಪ್ಲೇಯರ್ ಬದಲಿಗೆ ಕರ್ಕೋಬಹುದು ಅನ್ನುವಂಥದ್ದು ನಮ್ಮ ಒಂದು ವಿಚಾರ ಐತಿ. ಇನ್ನು ಡಿಪೆಂಡರ್ಸ್ ಗಳ ಒಂದು ವಿಚಾರಕ್ಕೆ ಬರೋದಾಯ್ತಪ್ಪ ಅಂತಂದ್ರ ಇಲ್ಲಿ ರೈಟ್ ಕವರ್ ಡಿಪೆಂಡರ್ ಆಗಿ ಸಂಜಯ್ ಧುಲ್ ಅವರು ಸ್ಥಾನವನ್ನ ಪಡ್ಕೊಳ್ತಾರ. ಇನ್ನು ಲೆಫ್ಟ್ ಕವರ್ ಒಂದು ವಿಚಾರದೊಳಗ ನೋಡ್ರಿ, ಇಂದಿನ ಮ್ಯಾಚ್ ಒಳಗ ಸತ್ಯಪ್ಪ ಮಟ್ಟಿ ಅವರಿಗೆ ಲೆಫ್ಟ್ ಕವರ್ ಡಿಪೆಂಡರ್ ಆಗಿ ಸ್ಥಾನವನ್ನ ಕೊಟ್ಟಿದ್ರು. ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರ ಸತ್ಯಪ್ಪ ಮಟ್ಟಿ ಅವರು ರೈಟ್ ಕವರ್ ಡಿಪೆಂಡರ್. ಈ ಧೀರಜ್ ಎನ್ನುವಂತ ಪ್ಲೇಯರ್ ಮ್ಯಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿರುವಂತ BC ರಮೇಶ್ ಅವರು ನಂಬಿಕೆ ಇಟ್ಟು ಇವರಿಂದ ಒಳ್ಳೆ ಪ್ರದರ್ಶನ ಬರ್ಬೋದು ಅಂತೇಳಿ ಅವರನ್ನ ಲೆಫ್ಟ್ ಕವರ್ ಡಿಪೆಂಡರ್ ಆಗಿ ತಗೊಂಡಿದ್ರು. ಆದ್ರೆ ಅವರಿಂದ ಪ್ರದರ್ಶನ ಬರ್ದೇ ಇರೋದ್ರಿಂದಾಗಿ ಈಗ ಸತ್ಯಪ್ಪ ಮಟ್ಟಿ ಅವರನ್ನ ರೈಟ್ ಕವರ್ ಡಿಪೆಂಡರ್ ಆಗಿದ್ರು ಕೂಡ ಲೆಫ್ಟ್ ಕವರ್ ಡಿಪೆಂಡರ್ ಒಳಗ ಆಡ್ತಾ ಇರ್ತಾರೆ ಅಂತೇಳಿ ಹೇಳ್ಬೋದು. ಇಂದಿನ ಮ್ಯಾಚ್ ಒಳಗೂ ಕೂಡ ಸತ್ಯಪ್ಪ ಮಟ್ಟಿ ಅವರು ಒಳ್ಳೆ ಪ್ರದರ್ಶನವನ್ನ ಕೊಟ್ಟಾರ. 2 ಟ್ಯಾಕಲ್ ಪಾಯಿಂಟ್ ಗಳನ್ನ ಕಲೆ ಹಾಕಿದ್ರು. ಇದರಿಂದಾಗಿ ಮತ್ತೆ ಸತ್ಯಪ್ಪ ಮಟ್ಟಿ ಅವರು ಸ್ಥಾನವನ್ನ ಪಡ್ಕೊಳ್ಬಹುದು. ಇನ್ನು ಕಾರ್ನರ್ ಡಿಪೆಂಡರ್ಸ್ ಗಳ ಒಂದು ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರ ರೈಟ್ ಕಾರ್ನರ್ ಡಿಪೆಂಡರ್ ಆಗಿ ಇಲ್ಲಿ ಯೋಗೇಶ್ ದಹಿಯಾ ಅವರು ಸ್ಥಾನವನ್ನ ಪಡ್ಕೊಳ್ತಾರ. ಲೆಫ್ಟ್ ಕಾರ್ನರ್ ಡಿಪೆಂಡರ್ ಆಗಿ ದೀಪಕ್ ಶಂಕರ್ ಎನ್ನುವಂತ ಒಂದು ಯಂಗ್ ಪ್ಲೇಯರ್ ಅನ್ನ ಏನು ಕರ್ಕೊಂಡ್ ಬಂದ್ರು, ಆ ಒಬ್ಬ ಪ್ಲೇಯರ್ ಇಲ್ಲಿ ಸ್ಥಾನವನ್ನ ಪಡ್ಕೊಳ್ತಾರ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಅಂಕುಶ ರಾತೆ ಅವರನ್ನ ಹೊರಗಡೆ ಇಡುವಂತ ಸಾಧ್ಯತೆ ಐತಿ. ಮತ್ತ ನಮ್ಮ ಟೀಮ್ ಅವರು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಆಗಿ ಏನು ಘೋಷಣೆ ಮಾಡಿದ್ರು.
ಇಬ್ರು ಆಕಾಶ್ ಶಿಂದೆ ಅವರಾಗಿರ್ಬೋದು ಮತ್ತೆ ಈ ಕಡೆ ಅಂಕುಶ್ ರಾತಿ ಅವರಾಗಿರ್ಬೋದು ಇಬ್ರು ಕೂಡ ಪ್ಲೇಯಿಂಗ್ 7 ಒಳಗ ಬರುವಂತ ಚಾನ್ಸ್ ಇವತ್ತಿನ ಮ್ಯಾಚ್ ಒಳಗ ಇಲ್ಲ ಅಂತ ಹೇಳಿ ಹೇಳ್ಬೋದು. ಈ ಇಬ್ರನ್ನು ಕೂಡ ಹೊರಗಡೆ ಇಟ್ಟ ಈ ಒಂದು ಸ್ಟಾರ್ಟಿಂಗ್ 7 ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು ಆಡಿಸುವಂತ ಸಾಧ್ಯತೆ ಐತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಇವತ್ತಿನ ಪ್ರಮುಖ ಪಂದ್ಯವನ್ನ ಯಾವ ತಂಡ ಗೆಲ್ಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ಅಲ್ಲಿವರೆಗೂ ನಮಸ್ಕಾರ.